ಚೆಸ್ಕಾಂ ಬರೆದಿರುವಂತಹ ಪತ್ರದ ವಿಚಾರಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ರಿಯಾಕ್ಟ್ ಮಾಡಿದ್ದನ್ನು ನೋಡಿದ್ವಿ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಗೃಹ ಜ್ಯೋತಿ ಸಬ್ಸಿಡಿ ಜನರಿಂದ ವಸೂಲಿಗೆ ಎಸ್ಕಾಂಗಳಿಂದ ಪತ್ರ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಈಗ ಎಸ್ಕಾಂಗಳು ಸಹ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ. ಅವೈಜ್ಞಾನಿಕವಾಗಿ ಗ್ಯಾರಂಟಿ ಜಾರಿಯ ಎಡವಟ್ಟಿದು ಅಂಥೇಳಿ ಲೇವಡಿ ಆಡಿದ್ದಾರೆ. ಕೂಡಲೇ ಶ್ವೇತಪತ್ರವನ್ನು ರಾಜ್ಯ ಸರ್ಕಾರ ಹೊರಡಿಸಬೇಕು. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿರುವಂತಹದ್ದು ರಾಜ್ಯ ಸರ್ಕಾರಕ್ಕೆ. ಸಬ್ಸಿಡಿ ಹಣವನ್ನು ಸರ್ಕಾರ ಮುಂಗಾಡವಾಗಿ ಪಾವತಿಸಲಿ, ಇಲ್ಲವೇ ಜನರಿಂದಲೇ ನಾವು ವಸೂಲಿಗೆ ಅವಕಾಶ ಕೊಡಲಿ ಅಂಥೇಳಿ ಏನು ಪತ್ರವನ್ನು ಬರೆದಿದ್ರೋ ಅದೇ ಪತ್ರವನ್ನು ಇಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ವಿರುದ್ಧ ಆರ್ ಅಶೋಕ್ ಅವರು ಲೇವಡಿ ಆಡಿದ್ದಾರೆ, ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರು ವಾಗ್ದಾಳಿ ನಡೆಸಿರುವಂತಹ ರೀತಿಯನ್ನು ನೋಡಿದ್ವಿ. ಈಗ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ಆರ್ ಅಶೋಕ್ ಅವರು ವಿಪಕ್ಷ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಅನ್ನು ಮಾಡಿರುವಂಥದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಇದೇ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ಮತ್ತೊಮ್ಮೆ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳುವುದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಕಾರಣ ಕಾಂಗ್ರೆಸ್ ಹೋದಲ್ಲಿ ಬಂದಲ್ಲಿ ನುಡಿದಂತೆ ನಡೆದಿದ್ದೇವೆ ನಮ್ಮ ಸರ್ಕಾರ ಅಂತ ಹೇಳ್ಕೊಳ್ತಾ ಇದ್ರು. ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಅಂತ ಹೇಳ್ತಿದ್ರು.